ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಶಿವರಾಜ್ ಕುಮಾರ್ ಅವರ ಬಯೋಗ್ರಫಿ ಬಗ್ಗೆ ಹೇಳಬೇಕು. ಸೊ ಇದು ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಿಲೀಸ್ ಆಗಿದೆ. ಈ ಪುಸ್ತಕದ ಹೆಸರು ಅಥವಾ ಜೀವನ ಚರಿತ್ರೆಯ ಪುಸ್ತಕದ ಹೆಸರು ತುಂಬ ಚೆನ್ನಾಗಿದೆ, ಶ್ರೀಮುತ್ತು ಅಂಥೇಳಿ. ಇಲ್ಲಿ ತುಂಬ ವಿಶೇಷವಾಗಿ ಈ ಒಂದು ಪುಸ್ತಕದಲ್ಲಿ ಶಿವರಾಜ್ ಕುಮಾರ್ ಅವರ ಆತ್ಮೀಯರ ಮಾತುಗಳು, ಅವರು ಕೊಟ್ಟಂಥ ಮಾಹಿತಿ, ಹಾಗೆಯೇ ಸಿನಿಮಾ ಇಂಡಸ್ಟ್ರಿಯ ಸ್ನೇಹಿತರು ಕೊಟ್ಟಂಥ ವಿಷಯ, ಹಾಗೆಯೇ ಶಿವರಾಜ್ ಕುಮಾರ್ ಅವರ ಮನೆಯವರು ಕೊಟ್ಟಂತಹ ಮಾಹಿತಿ, ಎಲ್ಲ ಮಾಹಿತಿ ಏನಿದೆ ಅಧಿಕೃತ ಮಾಹಿತಿ, ಆ ಅಧಿಕೃತ ಮಾಹಿತಿಯ ಒಂದು ಅದ್ಭುತವಾದ ಜೀವನ ಚರಿತ್ರೆ ಅಥವಾ ಬಯೋಗ್ರಫಿ ಅಂತ ಹೇಳಿ ನಾವು ಇದನ್ನು ಹೇಳ್ಬೋದು. ಈ ವಿಚಾರವನ್ನು ಸ್ವತಃ ಶಿವರಾಜ್ ಕುಮಾರ್ ಅವರು ಹೇಳ್ಕೊಂಡಿರುವಂಥದ್ದು. ಯಾವಾಗ ಅಂತಂದರೆ ಮೇ ತಿಂಗಳಲ್ಲಿ ಒಂದು ವಿಡಿಯೋ ಮಾಡಿದರು ಅವರು. ಆ ವಿಡಿಯೋದಲ್ಲಿ ಈ ಥರ ಒಂದು ನನ್ನ ಮೇಲೆ ಒಂದು ಅಥವಾ ನನ್ನ ಜೀವನದ ಒಂದು ಜೀವನ ಚರಿತ್ರೆಯ ಒಂದು ಪುಸ್ತಕ ಬರ್ತಾ ಇದೆ. ಆ ಪುಸ್ತಕದಲ್ಲಿ ಈ ಥರದ್ದೆಲ್ಲ ಮಾಹಿತಿ ಇರುತ್ತೆ. ಇದನ್ನು ಜೂನ್ 8ನೇ ತಾರೀಕು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಂಜೆ 5:00 ರಿಲೀಸ್ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ನಾನೂ ಇರುತ್ತೇನೆ ಅಂಥೇಳಿ ಶಿವರಾಜ್ ಕುಮಾರ್ ಅವರು ಹೇಳ್ಕೊಂಡಿದ್ರು. ಸೊ ಆ ಪ್ರಕಾರ ಜೂನ್ 8ನೇ ತಾರೀಕು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಈ ಒಂದು ಶ್ರೀಮುತ್ತು ಅನ್ನುವಂಥ ಪುಸ್ತಕ ರಿಲೀಸ್ ಆಗಿದೆ. ಒಂದು ದೊಡ್ಡ ಕಾರ್ಯಕ್ರಮ, ಅಮೇರಿಕಾದ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋದ ಕನ್ನಡಿಗರೆಲ್ಲ ನೆರೆದಂಥ ಒಂದು ವಿಶೇಷ ಕಾರ್ಯಕ್ರಮ. ಶಿವಣ್ಣ ಅಂಥೇಳಿ ವೇದಿಕೆ ಮೇಲೆ ಬಿಳಿ ಅಕ್ಷರಗಳಿಂದ, ದೊಡ್ಡ ಅಕ್ಷರಗಳಿಂದ ಬರೆದಂಥ ಒಂದು ಅದ್ಭುತ ಸಂಭ್ರಮ ಅಂಥೇಳಿ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಅವರು ಮೆನ್ ಇನ್ ಬ್ಲ್ಯಾಕ್ ಅಂತೀವಲ್ಲ, ಅಂದರೆ ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಸನ್ ಗ್ಲಾಸ್, ಹಾಗೆಯೇ ಶೂ, ಹೀಗೆ ಮೆನ್ ಇನ್ ಬ್ಲ್ಯಾಕ್ ಥರದ ಒಂದು ಅಟೈರಲ್ಲಿ ಅಥವಾ ಉಡುಪನ್ನು ಧರಿಸ್ಕೊಂಡು ಹೋಗಿದ್ದರು. ಪಕ್ಕದಲ್ಲಿಯೇ ಗೀತಾ ಶಿವರಾಜ್ ಕುಮಾರ್ ಅವರಿದ್ದರು. ಅವರು ಆ್ಯಸ್ ಇಟ್ ಈಸ್ ಸಿಂಪಲ್ ಆಗಿದ್ದರು. ಅವರು ಯಾವಾಗಲೂ ಸಿಂಪಲ್ ಅಲ್ವಾ, ಸೊ ಸಿಂಪಲ್ ಆಗಿ ಕಾಣಿಸ್ತಾ ಇದ್ದರು. ಈ ಒಂದು ಖುಷಿಯನ್ನು ಅಥವಾ ಈ ಒಂದು ಸಂದರ್ಭವನ್ನು ಕಣ್ತುಂಬಿಕೊಳ್ಳಿಕ್ಕೆ ಶಿವರಾಜ್ ಕುಮಾರ್ ಅವರ ಆತ್ಮೀಯ, ಹಾಗೆಯೇ ಒಬ್ಬ ಅಭಿಮಾನಿ, ಚಿತ್ರದ ನಿರ್ಮಾಪಕರು ಆಗಿರುವಂತಹ KP ಶ್ರೀಕಾಂತ್ ಅವರು ಕೂಡ ಜೊತೆಗೆ ಹೋಗಿರುವಂಥದ್ದು. ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರು ಮಾತಾಡ್ತಾರೆ. ಸೊ ಈ ಒಂದು ಪುಸ್ತಕಕ್ಕೆ ನಾನು ಎಷ್ಟು ಅರ್ಹ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಜೀವನದಲ್ಲಿ ಏನಿದೆ, ಸೊ ಎಲ್ಲವೂ ಇರುವವರೆಗೆ ನಾವೆಲ್ಲವನ್ನೂ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಪಡ್ಕೊಂಡು ಹೋಗಬೇಕು, ಜೀವ ಹೋದ್ಮೇಲೆ ಏನಿರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಕ್ಷಣವೇ ಒಬ್ಬ ಅಭಿಮಾನಿ ಒಂದು ಕೂಗುತ್ತಾರೆ, ಅಂದರೆ ನೀವು 100 ವರ್ಷ ಬದುಕಬೇಕು ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಾರೆ. ಈ ಥರದ ಒಂದು ಪ್ರೀತಿ ತುಂಬಿದ ಜಾಗದಲ್ಲಿ ಶ್ರೀಮುತ್ತು ಪುಸ್ತಕ ರಿಲೀಸ್ ಆಗಿದೆ. ಆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತಿತ್ತು. ಹಾಗಾಗಿ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಒಂದಷ್ಟು ಫೋಟೋಗಳು, ಒಂದಷ್ಟು ವಿಡಿಯೋಗಳು, ಎಲ್ಲದರ ಒಟ್ಟು ಒಂದು ವಿಡಿಯೋನ ಇಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.